ಗೆಳೆಯಲ್ಲಿ ನಂಜೆ ಇಲ್ಲ ಕೊಟ್ಟುವ ಆಳಲ್ಲ ತಲೆ ತಗ್ಗಿಸಿ ಬಾಳಲ್ಲ ಆ ದುರ್ಗದ ಒಲೆಗೆ ಬನೋ ಈ ಊರಿನ ಮಗನೆ ಬನೋ ತಿರುಪತಿಲಿಂದ ನಾವು ಬಂದವರು ನಾವು ತಿರುಪತಿಲಿಂದ ನಾವು ಬಂದವರು ಒಳಬೇಗೆ ನಾವು ಉಣ್ಣೋರಲ್ಲ ಒಳಬೇಗೆ ನಾವು ಉಣ್ಣೋರಲ್ಲ ತುಪ್ಪ ಹಾಕಿದರೆ ಬಿಡಲಿಲ್ಲ ಆಚಾರ್ಯರು
ಈ ಮನೆಯಲ್ಲಿ ಧನಲಕ್ಷ್ಮಿ ಕಾಲ್ ಮುರಿದುಕೊಂಡು ಬಿದ್ದಿದ್ದಾಳೆ. ನಿನ್ನನ್ನು ಅರಗಿಣಿಯಾಗಿ ಜೋಪಾನ ಮಾಡಿದ್ದೇನೆ. ಈ ಮನೆಯ ಗೌರವ ಕೀರ್ತಿ ಉಳಿಸುವುದು ನಿನಗೆ ಕೂಡಿದ್ದು. ಅಣ್ಣ, ನಾನು ಯಾರು? ನಿನ್ನ ತಂಗಿ. ಅಂಥದ್ರಲ್ಲಿ ನಾನು ಹೇಗಿರ್ಬೇಕು ಅಂತ ಇನ್ನೊಬ್ಬರಿಂದ ಕಲಿಬೇಕಾಗಿಲ್ಲಣ್ಣ. ಈ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಚಿಂತೆ ಕಾಡುತ್ತಿದೆ ಅಣ್ಣ. ತಂಗಿ, ಈ ಧನಿಕ ದೊರೆಯರ ತಂಗಿಗೆ ಚಿಂತೆ ಎನ್ನುವುದು ಇರಬಾರದು. ಅದು ಏನಿರುವುದು ಹೇಳು, ಈಗಲೇ ಅದಕ್ಕೆ ಪರಿಹಾರ ಕೊಡಿಸುವೆ. ಅಣ್ಣ, ಈ ಊರಿಗೆ ಬಡ ಭಿಕಾರಿಯಾದ ಆ ರಾಜೇಂದ್ರನ ತಮ್ಮ ಸಿಂಹಾದ್ರೆ ನಮ್ಮ ಮನೆಯಲ್ಲಿ ಜೀತದಾಳಾಗಿ ದುಡಿಬೇಕು. ನನ್ನ ಕಣ್ಣು ಮುಂದೆ ಕೈ ಮುಕ್ಕೊಂಡು ನಿಲ್ಬೇಕನ್ನ ಆ ಸಿಂಹಾದ್ರೆ. ಅವರ ನಾ ಕೆಲಸ ಮಾಡ್ಬಿಟ್ಟೇನ್ರಿ. ಆ ಸಿಂಹಾದ್ರಿಗೆ ಮನೆಗೆ ಬರಕ್ಕೆ ಹೇಳಿ ಬಂದೇನ್ರಿ. ಆ ಸಿಂಹಾದ್ರಿ ಬಂದ್ರೆ ಬರೋದು ನೋಡ್ರಿ. ಈಗ ಪಾಂಡ್ಯ, ಅವನು ಬರದಿದ್ದರೆ ಹೇಳು, ಅವನನ್ನು ಕೈ ಕಾಲನ್ನು ಕಟ್ಟಿಕೊಂಡು ಹೊತ್ತುಕೊಂಡು ಬರ್ತಾರೆ ಈ ಮನೆ ಒಳಗಡೆ. ಅವ ಇಲ್ಲಕೊಂಡ್ರಿ ಅದನ್ನಾರ ಮಾಮೂಲಿ ಸೀನಕ್ ನಮ್ಮ ಮನೆಗೆ ಬಂದ ಬರ್ತಾನ್ರಿ. ಕೊಡಿದ ಈ ಗಂಡನೆಯ ದೇಹ ನಿನ್ನ ಹಾಡುಗಳಿಗೆ ಎದರುವ ಕಂಡು ನಾನಗಲೇ ಭಾರತ ಮಾತೆಯ ಮಣ್ಣಿನ ಮಗನಾಗಿ, ಕರ್ನಾಟಕದ ಹೆಮ್ಮೆಯ ಮಗನಾಗಿ ನನ್ನ ಪಾಡಿಗೆ ನಾನು ದುಡಿದು ತಿನ್ನುತ್ತಿದ್ದೇನೆ. ಮೊದಲು ನನ್ನೇಕೆ ಬರಲು ಹೇಳಿದೆ ಅಷ್ಟೇ ಹೇಳು. ಬಡತನವೆಂಬ ಭೂತ ನಿನ್ನನ್ನು ಕಾಡುತ್ತಿದ್ದರು. ಈ ಧನಿಕನೆದುರಿಗೆ ದಟ್ಟಿ ಮಾತನಾಡುತ್ತಿರುವೆ ಮಗನೇ. ಮೆಚ್ಚಲೇಬೇಕು ಈ ನಿನ್ನ ದಿಟ್ಟತನಕ್ಕೆ. ನನ್ನ ತಂಗಿಯ ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಬೀಳುವುದಕ್ಕಿಂತ ಮುಂಚೆ ನೀನವಳು ಹೇಳಿದಾಗ ಕೇಳಬೇಕೆ? ಹೌದು ಸಿಂಹಾದ್ರಿ, ನೋಡು, ನೀನು ನಮ್ಮ ಮನೆಯಲ್ಲಿ ಜೀತದಾಳಾಗಿ ದುಡಿಬೇಕು. ಚೇಚೆ, ಹಾಗೆ ಅಂತ ತಿಳಿಬೇಡ. ನಿನಗೆ ಏನ್ ಬೇಕೋ ಅದನ್ನೆಲ್ಲ ನನ್ನ ಅಣ್ಣ ಕೊಡ್ತಾನೆ. ಆದ್ರೆ ಒಪ್ಪೋದಿಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನು ಒಪ್ಲೇಬೇಕು. ನೀನು ಸಾಧ್ಯವಿಲ್ಲ ಪ್ರಿಯಾಂಕಾ, ಸಾಧ್ಯವಿಲ್ಲ. ಗುಲಾಮಗಿರಿಯ ಬದುಕು ನನಗೆ ಬೇಕಾಗಿಲ್ಲ. ನನ್ನ ಜೀವನದಲ್ಲಿ ನನ್ನದೇ ಆದ ಗುರಿಗಳಿವೆ. ಅವುಗಳನ್ನು ಸಾಧಿಸಿ ತೋರಿಸಬೇಕೆಂಬುದೇ ನನ್ನ. ನೋಡು ಪ್ರಿಯಾಂಕಾ, ಜೀತವೆಂಬ ಪದಕ್ಕೆ ಬೆಂಕಿ ಹಚ್ಚಿದರೆ ಸರಿ, ಇರದಿದ್ದರೆ ಅದಕ್ಕೆ ನೀವೇ ಆಹುತಿ ಹೋಗುವಿರಿ. ನನ್ನ ತಂಗಿಯ ಮಾತಿಗೆ ಬೆಲೆ ಕೊಡದಿದ್ದರೆ ಅಣ್ಣ ತಮ್ಮಂದರ ನೆಲೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಮೊದಲೇ ನಾವು ಎಂದವರಂತ ಇಡೀ ಜಗತ್ತಿಗೆ ಗೊತ್ತಿದೆ. ಒಳ್ಳೆಯ ಮಾತಿನಿಂದ ತಲೆ ಬಾಗಿದರೆ ಸರಿ, ಇಲ್ಲದಿದ್ದರೆ ಈ ಹುಲಿ ಮನತನಕ್ಕೆ ತಲೆ ಬಾಗಲೇಬೇಕು. ಹುಲಿ ಮನತನ
ನನ್ನ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವುದೆಂದರೆ ನನಗೆಲ್ಲಿಲ್ಲದ ಸಂತೋಷ. ನನಗೆ ಯಾರ ಭಯವೂ ಇಲ್ಲ, ಯಾರ ತೊಡಕು ಇಲ್ಲ. ಮೊದಲಿನ ತಂಗಿಗೆ ಸಂಸ್ಕಾರದ ಸಂಸ್ಕೃತಿಯ ಪಾಠವನ್ನು ಕಲಿಸು. ಅಂದಾಗ ಈ ನಿನ್ನ ಮನೆತನಕ್ಕೆ 4 ಜನರು ಸಲ ಮಾಡುತ್ತಾರೆ. ಅದನ್ನು ಬಿಟ್ಟು ಗಂಡು ಬೀರಿಯಾಗಿ ತಿರುಗಿದರೆ ಅದಕ್ಕೆ ಕೊಡುವ ಉತ್ತರನ ಬೇರಲೇ ಮಂಟೆ. ಮುಚ್ಚಲೇ ನಿನ್ನ ಬಾಯನ್ನು. ಅಲ್ಲ, ನನ್ನ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ ನೀನು. ಎಷ್ಟು ಧೈರ್ಯ ನಿನಗೆ? ಲೋಪರ್ ನಾಯಿ, ನಾನು ಹೊರಗಡೆ ರಸ್ತೆ ಹಿಡಿದು ಹೊಂಟ್ರೆ ಸಾಕು, ನಿನ್ನಂತ ಬಡಬಿಕ ನಾಯಿಗಳು ಬಾಗಿಲು ಹಾಕಿಕೊಂಡು ಒಳಗಡೆ ಕುಳಿತುಕೊಳ್ಳುತ್ತಾರೆ. ಯಾಕೆ ಗೊತ್ತಾ? ನಾನಂದ್ರೆ ಅಷ್ಟೊಂದು ಭಯ ಅವ್ರಿಗೆ. ಅಂತದ್ರಲ್ಲಿ ನನಗೆ ಈ ರೀತಿ ಸೊಕ್ಕಿನಿಂದ ಮಾತನಾಡಿದ್ಯಲ್ಲ ಮಗನೇ, ನಿನಗಿನ್ನು ಉಳಿಗಾಲನೇ ಇಲ್ಲ. ಲೇ ಜಂಬರ ಕೋಳಿ, ಹೊಳೆದು ಹೋಗುತ್ತಾನೆ ಅನ್ನುವ ಚಿಂತೆ ನನಗಿಲ್ಲ. ಬಡವರು ಬುಗಿದೆದ್ದರೆ ನಿಮ್ಮಂತ ಸೊಕ್ಕಿನ ಶ್ರೀಮಂತರು ಹೆಸರಿಲ್ಲದೆ ಯಾರಾಗಿ ಹೋಗುವಿರಿ. ಲೇ, ನನಗೂ ನಿಮಗೂ ಯಾವ ದ್ವೇಷದ ತೊಡಕು ಇಲ್ಲ. ನೀವಾಗಿಯೇ ನನ್ನನ್ನು ಕೆಣಕಿದರಿ ಅದಕ್ಕೆ ಕೊಡುವ ಉತ್ತರ ಬೇರಲೇ ಮಂಟೆ. ನನ್ನ ತಂಗಿಯ ಮಾತಿಗೆ ಮನ್ನಣೆ ಇಲ್ಲ ಎಂದ ಮೇಲೆ ನಿಮ್ಮೆಲ್ಲರ ಬದುಕು ನರಕದಲ್ಲಿ ಬೆತ್ತವರ ನಾಡುವಾಗೆ ಮಾಡುವೆ. ಲೇ, ಇಡೀ ಜಿಲ್ಲೆ ನಮಗೆ ಸಲಾಂ ಮಾಡುತ್ತಿರುವಾಗ ನನ್ನೆದುರಿಗೆ ಸವಾಲಾಗುವ ಮಗನೇ. ಸಿಂಹಾದ್ರಿ, ಅಣ್ಣ ತಮ್ಮಂದಿರು ನನ್ನನ್ನು ಎದುರು ಹಾಕಿಕೊಂಡು ಹೇಗೆ ಜೀವನ ನಡೆಸುತ್ತಿರೋ ನಡೆಸಿ, ಅದಕ್ಕೆ ಪ್ರತಿ ಉತ್ತರವಾಗಿ ಬಹುದೊಡ್ಡ ಬಹುಮಾನವನ್ನೇ ಕೊಡುವೆ. ಆ ಬಹುಮಾನಕ್ಕಾಗಿ ನಾನೆಂದು ಕಾದು ಕುಳಿತಿರ್ಬೇಕವ್ರ. ನಾವು ಬಡವರಾದರೂ ನಮಗೆ ಸ್ವಾಭಿಮಾನವಿದೆ. ಗೌರವದಿಂದ ಬದುಕಲು ನಮಗೆ ನಮ್ಮ ತಂದೆಯವರು ಕಲಿಸಿಕೊಟ್ಟಿದ್ದಾರೆ. ಲೇವಿಸಿಕೊಂಡು ಮೊದಲು ನಿನ್ನ ತಂಗಿಗೆ ತಗ್ಗಿ ಬಗ್ಗಿ ನಡೆಯುವುದು ಕಲಿಸು. ನಂತರ ನಾನೇ ಭೇಟಿ ಕೊಡುವೆ. ಇದೇ ನಿನ್ನ ಹುಲಿ ಮನೆತನಕ್ಕೆ ಬರುತ್ತೇನೆ. ಹೋಗಲೇ ಹೋಗು ಬಡಪ್ಪ ನನ್ನ ಮಗನೇ. ಸಮಯ ಬಂದಾಗ ನೀನೇ ನನ್ನ ಪಾದ ಸೇವಕನಾಗುವೆ. ತಂಗಿ, ಸಮಯ ಬರಲಿ, ಅಲ್ಲಿವರೆಗೂ ಸಮಾಧಾನದಂದಿರು. ಅಣ್ಣ, ಇಂಥ ಬಡ ಬಿಕಾರಿ ನಾಯಿಯನ್ನು ಯಾವ ರೀತಿ ಬೆಳಗಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಣ್ಣ. ಇವನು ನನ್ನ ಮೋಸದ ಶಾಪಕ್ಕೆ ಗುರಿಯಾಗೇ ಆಗ್ತಾನಣ್ಣ. ಇದರಲ್ಲಿ ಮಿಸ್ ಆಗೋ ಮಾತೇ ಇಲ್ಲಣ್ಣ. ಏನಾರ ಮುಂದೆ ಹೆಂಗ್ ಬರ್ತಂಗ್ ಮಾಡಂಬಿಡ್ರಿ. ಈ ಯಾರ ಮನೆ ಶುಭಕ್ಕೆ ಹೇಳ್ತೀರಿ? ಯಪ್ಪ ಸ್ವಾಮಿಗಳ ಬರ್ರಿ, ಸ್ವಲ್ಪ ಹೊಟ್ಟೆ ಸತ ಊಟ ಮಾಡ್ಕೊಂಬರ್ರಿ. ತಂಗಿ, ಎಲ್ಲಿ ಊಟ ಮಾಡಿದಿರಿ? ಹೊಟ್ಟೆ ಸೈತ್ ನಮ್ಗ. ಇಲ್ಲಿ ಏನ್ ಮಾಡ್ತೀಯ ಬರ್ರಿ ತಮ್ಮ. ಬರ್ರಿ ನಾನು ಕೂಡಿ ಹೋಗೋಣ. ಬರ್ರಿ. ತಂಗಿ, ಇವರೆಲ್ಲರಿಗೆ ಏನು ಬೇಕೋ ಅದನ್ನೇ ವ್ಯವಸ್ಥೆ ಮಾಡು. ನಾನು ಸ್ವಲ್ಪ ಹೊರಗೆ ಹೋಗಿ ಬರುವೆ. ಆಯ್ತಣ್ಣ. जिंदगी
ನನ್ನ ಶಂಕರ ಶಿವ ಶಂಕರ ತಾಗ 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 ಮಚ್ಚೆಟ್ಟು ಬಿಡುವಾಗ ಕೈ ಕಾಲು ಲಾಭ ಶಿವ ಶಂಕರ ಶಿವ ಶಂಕರ ಮಚ್ಚಿಟ್ಕೊಂಡ್ರೆ ಇವನು ಮುಚ್ಚೆಟ್ಟು ಕುಯ್ತಾರ ಮಚ್ಚಿಟ್ಕೊಂಡಿದ್ರೆ ಇವನು ಮುಚ್ಚೆಟ್ಟು ಕುಯ್ತಾರ ಇವನ ಮುಂದೆ ಎಲ್ಲ ಮಚ್ಚ ಕಾಣಣ್ಣ ಏನು ಕಂಪುಡೆ ಮಾರೋ ರಾವಣ ರಾವಣ ಪ್ರೇಮಿಗಳೇ ಒಬ್ಬಳು ಸುಂದರಿ ಇದ್ದಳು ಹುಲಿ ಮನೆತನ ಸುನಾಮಿ ಸುಂಟರ ಗಾಳಿ ಪೃಥ್ವಿಯನ್ನೇ ಅಲ್ಲೋಲ ಕೊಲ್ಲೋಲ ಯೋಗರಾಜನ ಕುತಂತ್ರಕ್ಕೆ ಸಿಕ್ಕವರು ಅತಂತ್ರವಾಗಿ ಹೋಗುತ್ತಾರೆ. ಈ ದುನಿಯಾದಲ್ಲಿ ದುಡ್ಡಿದ್ದವರು ಏನೇ ಮಾಡಿದರೂ ಅದನ್ನು ಮುಚ್ಚಿ ಹಾಕುತ್ತಾರೆ. ಅಧಿಕಾರಿಗಳು ದುಡ್ಡಿನ ಆಸೆಗೆ ನಮ್ಮಂತವರು ಏನೇ ಮಾಡಿದರೂ ಅದನ್ನು ಮುಚ್ಚಿ ಹಾಕುತ್ತಾರೆ. ಇಂಥ ಕಾಲದಲ್ಲಿ ಸತ್ಯದಿಂದ ಬದುಕುವರಿಗಿಲ್ಲ ಕಿಮ್ಮತ್ತು. ನಮ್ಮಂತ ಕೊಲೆಗಡಿಗರಿಗಿದೆ ಕುಮ್ಮಕ್ಕು. ಆ ಹಿಮ್ಮತ್ತಿನಿಂದಲೇ ಮೆರೆಯುತ್ತಿರುವೆನು ಗಂಡ ಬೇರುಂಡನಾಗೆ. दुनिया अच्छा है मगर जिंदगी करने वाला लोचा है. ಇವಾಗುತ್ತದೆ ವರ ಕೊಟ್ಟರೆ ಶಾಪ ಬಚ್ಚುವ ಆಗಲ್ಲ ಬಲ ತಗ್ಗಿಸಿ ಬಾಳಲ್ಲ. ಆ ಭೀಮನ ಬಲದವನೋ ಚಾಣಕ್ಯನ ಛಲದವನೋ ಆ ಭೀಮನ ಬಲದವನೋ ಚಾಣಕ್ಯನ ಛಲದವನೋ. ಕೋಟಿಗೊಬ್ಬ ಕೋಟಿಗೊಬ್ಬ ಎಲ್ಲೋನು ಕೋಟಿಗೊಬ್ಬ ಈ ಜಿಂದಗಿ ಏನೋ ಕಣೋ ಗೆಲ್ಲೋಣ ಬಾ. ಕೋಟಿಗೊಬ್ಬ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ. ಬಾರೋ ಬಾರೋ ಗೋವಿಂದ ಎದ್ದು ಬಾರೋ 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 ಕಾವಿಂದ ಎದ್ದು ಬಾರೋ. ಯೋಗ 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 ಈಗ ನಾನು ನೀನು ಸೇರೆ ಯೋಗ 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 ನಾನು ನೀನು ಸೇರೆ ಯೋಗ ಯೋಗ.
दुनिया ढाका दुनिया रे ಈಚಕ್ ಬಂತಂದ್ರೆ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಪಕ್ಕದಿನಂತೂ ಫೋಟೋ ತಕ್ಕೋ ಭುಜಕ್ಕೆ ಭುಜವಾತ ಇಡಕ್ ಬಂದ್ರೆ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಆಯ್ತು ಹೆಗಲ ಮೇಲ್ ಕೈ ಹಾಕಿ ತಕ್ಕೋ ಕೈಗಳು ಸುಮ್ಮನೆ ಇರದೇ ಇದ್ರೆ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಸಿಂಗಲ್ ಫೋಟೋ ತಪ್ಪಿಲ್ಲ ಮಿಂಗಲ್ ಫೋಟೋ ತಪ್ಪಿಲ್ಲ ಗ್ರೂಪ್ ಫೋಟೋ ತಕ್ಕೋಣಾಕ ಅಭ್ಯಂತರವಿಲ್ಲ ಆದ್ರೆ ಪಬ್ಲಿಕ್ ಅಲ್ಲನ್ ಫೋಟೋ ಹಾಕಿ ಕೆಟ್ ಕಾಮೆಂಟ್ಸ್ ಮಾಡಿದ್ರೆ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಪೋಸಲ್ಲೇ ಫೋಟೋ ತಕ್ಕೋ ಎಕ್ಸ್ಪೋಸಿಂಗ್ ತರ ಕಾಣಿಸ್ತಂದ್ರೆ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಯಾವ ಆಂಗಲ್ ಅಲ್ಲಿ ಆದ್ರೂ ತಕ್ಕೋ ಬ್ಯಾಡ್ ಆಂಗಲ್ ಅಲ್ಲಿ ಯೋಚಿಸ್ತಿದ್ರೆ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ಫೋಟೋ ನೀ ಬಚ್ಚಿಟ್ಟುಕೋ ಬೇಕಾದಷ್ಟು ನೋಡಿಕೋ ಕಣ್ಣಿಗೆ ಹಬ್ಬ ಮಾಡಿಕೋ ಬೇಡ ಅನ್ನಲ್ಲ ಆದ್ರೆ ಕೀಸನು ಮಾರ್ಫಿಂಗ್ ಮಾಡಿ ಹುಚ್ಚ ಆಟ ಆಡಿದ್ರೆ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತ ರಾಜ ರಪ್ಪನೆ ಬೀಳುತ್ತೋ ರಪ್ಪನೆ ಬೀಳುತ್ತೋ
ರಥ ಬಂದರೆ ರಥ ಬಂದರೆ ಗಾಳಿ ಬೀಸುತ್ತೆ, ಈ ಯೋಗರಾಜ್ ಬಂದರೆ ಬಿರು ಗಾಳಿ ಬೀಸುತ್ತೆ.
ಮತ್ತೆ ಮಣ್ಕಲ್ವೇಣಿ ಮಣ್ಕನ್ವೇಣ್ರಿ ಅಪ್ಪ ನಡ್ದು ನೀವೇಣಿ ವಾತ ಪೇತ್ರಕಾರ ಮಾತ್ರ ಎಲ್ಲಾ ತರ ಎಣ್ಣೆ ಐತ್ರಿ. ಯಾವ್ದಿದು ಬಾಯಿ ತಕೊಂಡ್ ನನ್ನ ನೋಡ್ಕೊಂಡ್ ನಿಂತೈತಲ್ಲ ಯಾವ್ದು ನಿಮ್ಮೂರು? ಅಣ್ಣವ್ರ ಅಮ್ಮವ್ರ ಅಜ್ಜವ್ರ ಬರ್ರ ಯಾರಿಗೆ ಬೇಕ ಬರ್ರ 20 ರೂಪಾಯಿ ಕೊಡ್ರ ನಾನು ಒಂದು ಬಾಟ್ಲಿ ಫುಲ್ಲ ತುಂಬಿಸ್ಕೊಡ್ತೇನ್ರಿ ಅಪ್ಪ. ಹೇಳುಕ ಕುರ್ಚಿ ಪರಿಚಯ ಎಲ್ಲ ಕೂನಿಲ್ಲ ಏನ್ ಮಾತಿಂದ ತಿಳಿಸಿ ಹೇಳ್ತೀನಿ ಕೇಳ್ರಿ. ಬಯರ ನೀವೇನು ನನ್ನ ಎಣ್ಣೆ ತಗೊಳಕ ಬೇಕ್ರ? ಅಲ್ರಿ ಎಣ್ಣಿ ತಗೋ ಅಂತೀರಿ ಯಾ ಎಣ್ಣಿ? ತಿಳಿಸಿ ಹೇಳ್ತೀನಿ ಕೇಳೋಣ ಚಿನ್ನ. ನಾವು ವನಸ್ಪತಿ ಎಣ್ಣೆ ಮರ ಮನುಷ್ಯ ಅಂತ ನಿಮ್ಮ ಕೈ ಕಾಲು ಹಿಡ್ಕೊಳೋದು, ನಿಮ್ಮ ಮೊಣಕಾಲು ಹಿಡ್ಕೊಳೋದು, ನಿಮ್ಮ ನಡ ಏನಾರು ಹಿಂಗೆ ಬಳಕೋತಾರ ಇದ್ರ ಈ ನಮ್ಮ ಎಣ್ಣಿನ ಸ್ವಲ್ಪ ಚಿಲ್ಕಂತ ಎಗರಿಸಿ ಗಸ ಮೆತ್ತಗ ಗಸ 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 ತಿಂಗ್ರ ನಿನ್ನ ನೋವು ಮಾಯನಾಗತ್ ನೋಡ. ಹಂಗ ಹೇಳ್ರಿಪ್ಪ ನಾ ಬ್ಯಾರನ ತಿಳ್ಕೊಂಡಿದ್ದೆ ನಾ ಎಲ್ಲ ಹತ್ತಿ ತಗೊಂಡು ಎಣ್ಣಿ ಕೊಟ್ಟೋಣಂತ. ಹೌದ್ರಿ ನಿಮ್ಮ ಹೆಸರಿ? ನನ್ನ ಹೆಸರ ನಮ್ಮ ಇತ್ತ ಮನೆ ಗಂಗಾ ಅದಳ ರಂಗ ಅಂತಾಳ. ಇದಾತ ಮುಂದ್ಗತ ಬಂದ್ರ ನಮ್ಮ ಅಡಿಗೋಡಿ ಗೆದ್ದವ ರಂಗನಾಥ ಅಂತಾಳ. ಇದಾತ ಮುಂದ್ಗತ ಅಗಶ್ಯಾಕ ಹೋದ್ರ ನಿಮ್ಮಂತ ಹುಡುಗಿಯರ್ ನಿಂತ್ಕಂದ ನಾತ ಕಟ್ ಮಾಡಿ ರಂಗಮ್ಮ ಅಂತಾರ. ನೀವು ನಿಮ್ಮ ಹೆಸರು ಪರಿಚಯಕ್ಕೂ ಅಂತ ಹೇಳ್ರಿ. ನನ್ನ ಹೆಸರಾರಿ ಪಾಂಡು ಸೌಕರ್ ಮನ್ಯಾಗ ಕೆಲಸ ಮಾಡ್ತಾರ ನಮ್ಮಪ್ಪ ಕಾಕ್ನೂರು. ನನಗೆಲ್ಲಾರು ಪ್ರೀತಿಯಿಂದ ರುಕ್ಕು ಅಂತಾರ. ನೋಡ್ದಸ್ತ ಮುಂದಿನ ಓಣಿ ಹೋಗು ನಿನ್ ವ್ಯಾಪಾರ ಆಗುತ್ತೆ ಎಣ್ಣಿದ. ಬಯರ ಹಂಗ ಹೋಗ್ಬೇಡ್ರಿ, ನಾನು ಕೂಡ ಎಲ್ಲ ಇಟ್ಟತನ ಮಾಡೋದು ಮಾಡಿ ಈಗ ಹಂಗ ಬೇಕಿಲ್ಲಂದ್ರೆ ಹೆಂಗ್ರೆ ಸ್ವಲ್ಪ ಎಣ್ಣೆ ಒಣಗಿ ಮಾಡೇವರಲ್ಲ. ನೋಡ್ದಸ್ತ ನನ್ನ ಕೈ ಕಾಲೆಲ್ಲ ನೆಟ್ಟಗದವ್ ನನಗೇನ್ ಈಗ ಬೇಡ. ಅಕಸ್ಮಾತ್ ತಗೊಳ್ಬೇಕಂದ್ರ ನಾಳೆ ನಮ್ಮ ಮನಿ ಬಾ ನಮ್ಮ ಅಪ್ಪಗ ಮೊಣಕಾಲ್ ನೋವು ಮಾಡು ಅಂತೀರಿ ಬೇರಿ. ಅಲ್ರಿ ಎಲ್ಲಾ ಬ್ಯಾನಿಗೆ ನನ್ನ ಹತ್ರ ಔಷಧ ಐತಿ. ಆದ್ರ ನನ್ನ ಬ್ಯಾನಿ ಕಡಿಮೆ ಆಗ್ಬೇಕಂದ್ರ ಈ ಸದ್ಯ ಕೈಯಾಕ ಕೊಡ್ತೀರ ಮತ್ತೆ ಹಂಗ ಚಾಲು ಮಾಡಲ್ಲ ನಿನ್ ಗಾನ ಭಜಾನ ಅಕ್ಕ ಸುರುವ ಬಾದಾಮಿ ಹುಡುಗಿ ಬಾಳ ನಿನ ಮಾರಿ ನೋಡುವಂಗ ಹಾಗೈತಿ ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಈ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಸುಖದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ
ಎರಡು ಜೀವ ಪ್ರೇಮವಾಗಿ ಬೆಳಗೈತಿ ಕಣ್ಣಿನೊಳಗ ಸುರುವದ ಪ್ರೀತಿ ಮನಸ್ಸಿನೊಳಗ ಮಡಿ ಮಾಡೈತಿ ಎರಡು ಜೀವ ಪ್ರೇಮವಾಗಿ ಬೆಳಗೈತಿ ನನ್ನ ಹೃದಯ ಗೆಳತಿ ನನ್ನ ಹೃದಯ ರಾಜವಲ್ಲದ ಗೆಳತಿ ನಿಜ ಹೇಳಾತೇನ ಗೆಳತಿ ಕೊಟ್ಟಾತೇನ ಬಡತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮಗದ ಗೆಳತಿ ಗೆಳತಿ ನನ್ನ ಮಗದ ಗೆಳತಿ ಅದ ಜೀವನ ಗೆಳತಿ ಬಾದಾಮಿ ಹುಡುಗಿ ಬಾಳ ಚಂದೈತಿ ಮಾಡುವ ಪ್ರೀತಿ ನಿನ್ನ ಬಿಟ್ಟಿರದು ಬಲ್ಲ ಗೆಳತಿ ಬಾಳ ದಿನದ ಮಾಡುವ ಪ್ರೀತಿ ನಿನ್ನ ಬಿಟ್ಟಿರದು ಬಲ್ಲ ಗೆಳತಿ ಎರಡು ದಿನದಲ್ಲಿ ಜೀವ ಪ್ರೇಮವಾಗಿ ಬೆಳೆದೈತು ನನ್ನ ಹೃದಯ ರಾಜವಲ್ಲದ ಗೆಳತಿ ನನ್ನ ಹೃದಯ ರಾಜವಲ್ಲದ ನಿನ್ನ ಗೆಳತಿ ಯಾವ ರಾಕಿ ಬದಾಮಿಕಿ ನಮ್ಮೂರ ಬಂದೈತೊಂದ ಪಾರಂ ಕೋಳಿ ಯಾರಿಗೆ ಬೆಲ್ಲದ ಯಾರಿಗೆ ಬೆಲ್ಲದ ನಮ್ಮೂರ ಬಂದ ಪಾರಂ ಕೋಳಿ ಏ ಹುಡುಗಿ ಎಲ್ಲಿ ಸಿಗತ್ತೆ ಎಲ್ಲ ನೋಡಿ ಮಾತಾಡೋದೈತೆ ಏ ಹುಡುಗಿ ಎಲ್ಲಿ ಸಿಗತ್ತೆ ನಿನ್ನ ಜೋಡಿ ಮಾತಾಡೋದೈತೆ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಕುಂತೈತಿ ನನ್ನ ಮರತಲ್ಲಿ ಅಂಗ ಇರದೆ ನಿಜ ಹೇಳತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ನೋವಿಲ್ಲ ನಮ್ಮ ಪ್ರೀತಿ ನಿನ್ನ ತಳ ತಳ ಹೊಳಿತವಗಲ್ಲ ಈಗ ಹುಡುಗರು ನಿನ್ನ ಮುಖಪ್ಪಲ್ಲ ನಿನ್ನ ತಳ ತಳ ಹೊಳಿತವಗಲ್ಲ ಈಗ ಹುಡುಗರು ನಿನ್ನ ಮುಖಪ್ಪಲ್ಲ ಕಣ್ಣಿಗೆ ಹಾಕಿದಿ ಬಾಗಲ ನಿನ್ನ ನೋಡಿ ಆಗಿದಿ ಬಾಗಲ ಕಣ್ಣಿಗೆ ಹಾಕಿದಿ ಬಾಗಲ ನಿನ್ನ ನೋಡಿ ಆಗಿದಿ ಬಾಗಲ ನಿನ್ನ ತಳ ತಳ ಕೊಟ್ಟ ಕಳಿಸಿನಿಲ್ಲ ಲೆಟರ ಅರದಾಗ ಬರದಿಲ್ಲ ನಿನ್ನ ಹೆಸರ ಬರಲಿಲ್ಲ ಉತ್ತರ ಬರಲಿಲ್ಲ ಲವ್ ಲೆಟರ ಮುಂದೈತಿ ಇಲ್ಲ ಕೊಟ್ಟ ಕಳಿಸಿನಿ ಲವ್ ಲೆಟರ ಅರದಾಗ ಬರದಿಲ್ಲ ನಿನ್ನ ಹೆಸರ ಕೊಟ್ಟ ಕಳಿಸಿನಿ ಲವ್ ಲೆಟರ ಅರದಾಗ ಬರದಿಲ್ಲ ನಿನ್ನ ಹೆಸರ ಬರಲಿಲ್ಲ ಉತ್ತರ ಬರಲಿಲ್ಲ ಪಪ್ಪಿದೆ 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 ಪಾರೋಲ ಪಾರೋಲ ಪಪ್ಪಿದೆ 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 ಪಾರೋಲ ಪಾರೋಲ ಪ್ರೇಮವೇ ನೀನ ಪ್ರೇಮವೇ ನೀನ ಪ್ರೇಮವೇ ನೀನ ಪ್ರೇಮವೇ ತಂಡೆ ತಂಡೆ ಯಾವದಾಗ ಕಿಡಿ ಕಿಡಿ ಚಪ್ಪರ ಮಾಡಿದ ಕಾಶಲ್ಲ ಸಾರೇದ ಹುಡುಗರ ಮುದುಕರಿಯಲ್ಲ ಚೆನ್ನ ಪ್ಯಾರ್ಗೆ ಆಗ್ಬಿಟ್ಟ
ನನ್ನ ಮಗಳ ಕಾಸ ಪ್ರೀತಿಯಾಗ ಮಾಡ್ಯಾಳ ಮೋಸ ಮಾಡಿದ ಮೋಸ ಮೈನರ್ತ ಆಗಿಲ್ಲ ಒಂದು ವರ್ಷ ಮದುವೆ ಆಗ್ಯಾಳ ಈ ವರ್ಷ ಆಕೆ ಇಲ್ಲದ ಊರಾಗ ಕಳಿಲಂಗೋ ದಿವಸ ಆಕೆ ಇಲ್ಲದ ಊರಾಗ ಕಳಿಲಂಗೋ ದಿವಸ ರೊಕ್ಕ ರೊಕ್ಕ ಇವ ಯಾರು ಇವ ಒಂದು ಅಟ್ಟಿ ಯಲಬುರ್ಗಿ ಬಸ್ ಸ್ಟ್ಯಾಂಡ್ ಆಗ ಸುತ್ತ ಇಲ್ಲ ಮಾಡ್ತಿರ್ತಾರಲ್ಲ ಆ ತರ ಕಾಣ್ತಾನಲ್ಲ ಇವ ಯಾರಿವ ಇವ ಒಳ್ಳೆ ನಿಮ್ಮರವಲ್ಲ ಮೈಕೈ ನೋವು ಮಾಡೋ ಎಣ್ಣೆ ಕೊಡೋ ಡಾಕ್ಟರ್. ಹೌದು ನಿನ್ನ ಡ್ಯೂಟಿ ಎಲ್ಲಿ ಮಟ್ಟ ಬಂತು? ನಂದ ಇದ ಊರಾಗ ಐತಿ ಅವನವನು ಏನ ನಮ್ಮ ಬಿಸಾಳಿ ಭೀಮಾ ಪಜನ ಎಮ್ಮಿ ಗೊಡ್ಡ ಅದವಲ್ಲ ಮೇಯ ಒಲ್ಲು ಅಂತ ಅದಕ್ಕ ನೋಡ್ಕೊಂಡು ಹೋಗಕ್ ಬಂದಿನಿ. ಅವನವನು ಇವ ನಮ್ಮ ಗೌರ ಕಳ್ಕಪ್ಪನ ನೀವು ದಂಡ ಡಾಕ್ಟ್ರ್ ಹೇಳ್ರಿ ಬಾ ಚಲೋ ಡಾಕ್ಟ್ರ. ಎಲ್ಲರ ಸಂದಿಗಿಂದರಿಗೆ ಹುಡುಗಿಯರಿಗಾಲಿ ಮುದುಗಿಯರಿಗಾಲಿ ಡ್ಯೂಟಿ ಮಾಡಕ್ ಹೋಗ್ಯಲ್ಲ ಅವ್ರ ಕೈ ಕಾಲು ಹಿಡ್ಕೊಳೋದು ಮೊಣಕಾಲು ಹಿಡ್ಕೊಳೋದು ಹಿಡ್ಕಲ್ಲಾರ ಜಾಗದಲ್ಲಿ ಹಿಡ್ಕೊಂಡ್ರೆ ನಮ್ಮ ಹತ್ರ ಎಲ್ಲೈತಪ್ಪ ತಿಳಿಸ್ಯಾಳ ಒಂದಿಟ್ಟ ತಮ್ಮ ತಮ್ಮ ಹೇಳೋ ಜನ ಭಾಳ ಶಾಣೆ ಅದಾರೋ ತಮ್ಮ. ನೀನು ಆರಿದಕ್ ಬಗ್ಗೆ ಒಟ್ಟ ತಲೆನ ಕೆಡ್ಸಂಗಿಲ್ಲ. ಸ್ವಲ್ಪ ಸಟ್ಟನ ಅವ್ರಿಗೆ ಏನಾರ ಆಗ್ಬಿಟ್ರ ಸಟ್ಟನ ದವಾಖಾನಿಗೆ ಹೋಗ್ಬಿಡ್ತಾರಲೇ ತಮ್ಮ ಯಲಬುರ್ಗಿ. ಇಬ್ರು ಎಲ್ಲಿಗಾರ ಹೋರಿ ನಾ ಕುಡಿಯಕ್ ನೀರ್ ತಗೊಂಬರ್ತೀನಿ ಬರ್ಲ್ಯಾ? ಒಂದ್ ಹೊಡ್ದೋರಿ ಇಲ್ಲಿ ಡ್ಯಾನ್ಸ್ ಹೊಡ್ರಿ ಡ್ಯಾನ್ಸ್ ನಿಲ್ರಿ ಹಂಗ ಹೋಗ್ಬೇಡ್ರಿ ನೀವು ಅದಕ್ಕಂತ ನಿಂತೀವಿ ಮತ್ತೆ ಏನೋ ಒಂದು ನಮ್ಮ ಹುಡುಗರು ಯಾಕಂತಾರ ನೋಡಲ್ಲ ಹುಡುಗರು ನಿಂತಾರ ಕಡದರ ಕಡಲಿ ಭರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗನಲ್ಲ ನಾ ಕುಲದಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರಂಜಿಕೆ ನನಗಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರಂಜಿಕೆ ನನಗಿಲ್ಲ. ಮೇಡಮರ ಹೇಳಿ ಮಾಸ್ತರ. ಯಾವ ಊರಾಕಿ? ಬದಾಮಿಗೆ. ಇಲ್ಲಿ ಯಾಕೆ ಬಂದಿ? ಭಜನಾ ಮಾಡಕ. ಕಬಡ್ಡಿ ಆಡಕ್ ಬರ್ತೈತೇನ? ಅಲ್ಲ ಖೋಖೋ ಆಡಕ್ ಬರ್ತೈತಿ. ಸೊಡ್ಡೊಡಿ ನೋಡುನು. ಎಲ್ಲರ ಬಡ್ಕೊಂಡಿ? ಎಲ್ಲೇ ಬಡ್ಕೊಳಲ್ಲ ಕರೆಕ್ಟ್ ಜಾಗ ಬಡ್ಕೋತೀನಿ. ಸೊಡ್ಡೊಡಿ ನೋಡುನು. ಇನ್ನೊಮ್ಮೆ ಬಡ್ಕೊಂಡು ನೋಡುನು. ಸಂಬಂಧ
ತಂದಿ ಈ ಮಗ ಬಂದ ಅವ್ರನ್ನ ಕಳ್ಸಿಬಿಟ್ಟು ನೋಡ್ರಿ ಅಪ್ಪ. ತಮ್ಮ ರಂಗಣ್ಣ ನೀನ ಇವತ್ತು ಬಂದಿಲ್ಲ ಈ ಊರಿಗೆ. ನಾನು ಆಕಿ ಕೂಟ ಆಡಕತ್ತವನು ದೂರದವನ್ ಜಾತ್ರೆಗೆ ಇದ್ದ ಆಡಕತ್ತಿದ್ದೆ. ಈ ಜಾತಿ ಆದ್ರೂ ಸಿಕ್ಕಿಲ್ಲ ಅಪ್ಪ. ಅವನವನು ಒಂದೈತಿ ರೇಷನ್ ಕಾರ್ಡ್ನ್ಯಾಗ ಹೆಸರು ಕುಂಡ್ರಲ್ದಂಗ ಐತೆ. ತಮ್ಮ ರಂಗಣ್ಣ ನಾ ಇನ್ನು ಬರಂದೆ. ಏನ್ ಮಜಾ ಐತ್ರಿ ಅಪ್ಪ. ಅವನವನ ತಲ್ಲರ್ ದುರ್ಗಾವತಿ ಅಮ್ಮವನ ಜಾತ್ರೆಯಾಗ ನಿನ್ನ ಹುಡುಗಿಯರನ್ನ ನೋಡಿ ಈ ಕಣ್ಣಿಂದ ಬ್ಯಾಸರ ಆಗೈತ್ರಿ ಅಪ್ಪ. ಎಲ್ಲಿನ ಕೆಟ್ಟೈತಿ ಈ ಜಾತ್ರೆ ಮುಗಿಯತ್ಲೆ ಈ ನಾಟಕದ ಹುಡುಗಿನ ಹೆಂಗಾರ ಮಾಡಿ ಪಟಾಯಿಸ ಬಿಡ್ತೀನ. ಜಗನ್ಮಾತೆ, ಯಾಕಮ್ಮ ಈ ಬಡವರಿಗೆ ಈ ರೀತಿ ಕಷ್ಟವನ್ನು ಕೊಟ್ಟು ನೋಡ್ತಾ ಇರುವೆ ತಾಯಿ? ಈ ಬಡವರ ಕಷ್ಟವನ್ನು ನೋಡಬಾರ್ದು ಅಂತ ಕಣ್ಣು ಮುಚ್ಚಿಕೊಂಡು ಕೊಳ್ತಿರುವೆ ನಮ್ಮ, ಕಣ್ಣು ಮುಚ್ಚಿಕೊಂಡು ಕೊಳ್ತಿರುವೆ. ನನ್ನ ಗಂಡ ಹಗಲು ರಾತ್ರಿ ಅಂದರೆ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವರು ದುಡಿಯುವುದನ್ನು ನೋಡಿದರೆ ನನ್ನ ಕರುಳು ಕತ್ತರಿಸಿದಂತಾಗ್ತಾ ಇದೆ ಅಮ್ಮ, ಕರುಳು ಕತ್ತರಿಸಿದಂತಾಗ್ತಾ ಇದೆ. ಅಷ್ಟೇ ಅಲ್ಲ, ನನ್ನ ಮೈದುನ ಕೂಡ ಕಟ್ಟಿಗೆಯನ್ನು ಕಡಿದು ಅವನ ಜೀವನ ಸಣ್ಣ ಆಗ್ತಾ ಇದೆ. ಆದಷ್ಟು ಬೇಗನೆ ಈ ಬಡತನದಿಂದ ನಮ್ಮನ್ನು ದೂರ ಮಾಡು ತಾಯಿ, ದೂರ ಮಾಡು. ಗಿರಿಜಾ, ಗಿರಿಜಾ, ಏಕೆ ನಿನ್ನ ಕಣ್ಣಲ್ಲಿ ನೀರು? ಈ ಬಡವನ ಜೊತೆ ಕಷ್ಟದಿಂದ ಕಾಲ ಕಳೆಯುವ ಪ್ರಸಂಗ ಬಂದಿದೆಯಲ್ಲ ಎನ್ನುವ ಚಿಂತೆ ನಿನಗಿದ್ದರೆ ನನ್ನನ್ನು ಕ್ಷಮಿಸಿಬಿಡು ಗಿರಿಜಾ, ನನ್ನನ್ನು ಕ್ಷಮಿಸಿಬಿಡು. ಸ್ವಾಮಿ, ಎಂಥ ಮಾತನ್ನು ಮಾತನಾಡ್ತಾ ಇದ್ದೀರಾ ಸ್ವಾಮಿ ನೀವು? ರೀ, ಈ ಕಾಲದಲ್ಲಿ ಸುಖದಿಂದ ಸಂತೋಷವಾಗಿ ಬಾಳಬೇಕಾದವರು ನಮ್ಮಂಥ ಬಡವರು ಸ್ವಾಮಿ, ನಮ್ಮಂಥ ಬಡವರು, ಶ್ರೀಮಂತರಲ್ಲ ರೀ. ಅದಕ್ಕೋಸ್ಕರ ಆ ದೇವಿ ಹತ್ರ ನಮ್ಮನ್ನು ಉತ್ತರಿಸು ಅಂತ ಬೇಡಿಕೊಳ್ತಾ ಇದ್ದೀವಿ ಸ್ವಾಮಿ. ಗಿರಿಜಾ, ನಾವೆಷ್ಟು ಬೇಡಿಕೊಂಡರೂ ಪ್ರಯೋಜನವೇನು ಗಿರಿಜಾ, ಪ್ರಯೋಜನವೇನು? ಇರುವ 2 ಎಕರೆ ಹೊಲದಲ್ಲಿ ನಾವು ಬೆಳೆಯುವುದಾದರೂ ಏನು? ಮಳೆ ಆಗದೆ ಬೆಳೆ ಇಲ್ಲ, ಬೆಳೆ ಆಗದೆ ಮಳೆ ಇಲ್ಲ. ಒಣಗಿ ಬೀಜ
ಗೊಬ್ಬರದ ಲೆಕ್ಕವೆಲ್ಲ ಮೈ ಮೇಲೆ ಬಿದ್ದಿದೆ ಗಿರಿಜಾ, ಮೈ ಮೇಲೆ ಬಿದ್ದಿದೆ. ಸಕಾಲಕ್ಕೆ ಮಳೆ ಬಾರದೆ ರೈತನ ಜೀವ ಕಂಗಾಲಾಗಿ ಹೋಗಿದೆ ಗಿರಿಜಾ, ಕಂಗಾಲಾಗಿ ಹೋಗಿದೆ. ಗಿರಿಜಾ, ಖಾಸಗಿ ಬ್ಯಾಂಕಿನವರು ಸಾಲದ ಅವಧಿ ಮುಗಿದಿದೆ ಎಂದು ಅವರು ನೋಟಿಸ್ ಕೊಟ್ಟಿದ್ದಾರೆ. ಏನು ಮಾಡಬೇಕೆನ್ನುವುದು ಒಂದು ತಿಳಿಯದಾಗಿದೆ ಗಿರಿಜಾ, ತಿಳಿಯದಾಗಿದೆ. ಅದಕ್ಕೆಲ್ಲ ದೇವರು ಒಂದು ದಾರಿಯನ್ನು ತೋರಿಸುತ್ತಾನೆ ಸ್ವಾಮಿ. ದಯವಿಟ್ಟು ನೀವು ಯಾವುದಕ್ಕೂ ಚಿಂತೆಯನ್ನು ಮಾಡಬೇಡಿ ಸ್ವಾಮಿ, ಮಾಡಬೇಡಿ. ನಡೀರಿ, ಒಳಗಡೆ ನಿಮಗೋಸ್ಕರ ಬಿಸಿ ಬಿಸಿ ಕಾಫಿ ಮಾಡಿದ್ದೇನೆ, ಕುಡಿಯುವರಂತೆ ಬನ್ನಿ. ದಾರಿಯಲ್ಲಿ ಬರುವಾಗ ಕುಡಿದುಕೊಂಡು ಬಂದೆ. ಗಿರಿಜಾ, ಬೇಜಾರಾದ ಈ ಮನಸ್ಸಿಗೆ ಮಧು ನೀಡಾಗೆ ಒಂದು ಗೀತೆಯನ್ನು ಆಡಬಾರದೆ ನನ್ನ ಚೆಲುವೆ? ಆಯ್ತು ರೀ, ನಿಮ್ಮ ಇಷ್ಟದಂತೆ ಆಗಲಿ, ಬನ್ನಿ ಹಾಡು. ನನ್ನ ಚೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನಿಭಾರೆ ನನ್ನ ಸನಿಹಕ್ಕೆ. ನನ್ನ ಬಾಳಿಗೆ ಬೆಳಕಾದಿನಿ, ನನ್ನ ಉಸಿರಿಗೆ ಉಸಿರಾದಿನಿ ನೀನು, ನೀನು. ಸಿಹಿ ಮುತ್ತಿನ ಕಾಣಿಕೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ಬಾರೆ ನನ್ನ ಸನಿಹಕ್ಕೆ.
ಬಲವೇ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಆಹಾ ಸಿಹಿ ಮುತ್ತಿನ ಕಾಣಿಕೆ ಬಾಳೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ ಬಾಳೆ ನನ್ನ ಸನಿಹಕ್ಕೆ ಕಲ್ಪನೆ ಬಾಳ ಪಯಣಕ್ಕೆ ಜೊತೆಯಾಗಲಿ ಈ ಪ್ರೇಮದ ಕವಿ ಕಲ್ಪನೆ ಬಾಳ ಪಯಣಕ್ಕೆ ಜೊತೆಯಾಗಲಿ ನನ್ನಲ್ಲವೇ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಎಂಥೋ ನಿನ್ನ ನೋಡಿದ ಹಾಗೆ ಕನಮನದಲ್ಲಿ ಎಂಥೋ ನಿನ್ನ ಸೇರಿದ ಹಾಗೆ ಅಂತರಾಳದಲ್ಲಿ ನೆನಪು ನನಗೆ ಅನುರಾಗದ ಹೊಸ ಆನಂದವ ಬಹುಜನ್ಮದ ನಮ್ಮ ಅನುಬಂಧವ ಜೇನಾಗಿ ತನು ಜೇನಾಗಿ ಜೀವನದ ಸಾಗರದಿ ಅಲೆಯಲೆಯಾಗಿ ಲಾ 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 ರಾಜೇಶ್, ನೀನು ಇವರ ಬ್ಯಾಂಕಿನಲ್ಲಿ ಸಾಲ ತೆಗೆದುಕೊಂಡು 3 ವರ್ಷವಾಯಿತಂತೆ. ಅವರು ನೋಟಿಸ್ ಕಳಿಸಿದರು, ಅದಕ್ಕೆ ನೀನು ಯಾವುದೇ ಉತ್ತರ ನೀಡಲಿಲ್ಲ. ಅದಕ್ಕೆ ನಿನ್ನ ಮನೆಗೆ ಜಪ್ತಿಗೆ ಬಂದಿದ್ದಾರೆ. ಹೌದು, ನಮ್ಮ ಬ್ಯಾಂಕಿನ ಅವಧಿ ಮುಗಿದಿದೆ. ನಿನ್ನ ಮನೆ ಮಾರಿದರು, ನಮ್ಮ ಹಣವನ್ನು ಕಟ್ಟಲೇಬೇಕು. ಸಾಯಿಬರೇ, ಒಮ್ಮಿಂದೊಮ್ಮಲೆ ಹಣ ತುಂಬು ಎಂದರೆ ಎಲ್ಲಿಂದ ತುಂಬಲಿ? ನಮಗೆ 1 ವಾರ ಸಮಯ ನೀಡಿ, ನಮ್ಮ ಪ್ರಾಣ ಎಲ್ಲಿಯಾದರೂ ಒತ್ತೆ ಇಟ್ಟು ನಿಮ್ಮ ಹಣವನ್ನು ತಂದು ಕೊಡುತ್ತೀವಿ ಸಾಯಿಬರೇ, ತಂದು ಕೊಡುತ್ತೇವೆ. ಹೌದು ಸಾಹೇಬ್ರೆ, ನೋಡಿ ಹೇಗಾದ್ರೂ ಮಾಡಿ ನಿಮ್ಮ ಸಾಲವನ್ನು ನಾವು ತೀರಿಸುತ್ತೇವೆ. ಅಂದ್ರೆ ಸ್ವಲ್ಪ ಕಾಲ ಅವಕಾಶ ಕೊಡಿ, ಸ್ವಲ್ಪ ಕಾಲ ಅವಕಾಶ ಕೊಡಿ. ನೋಡಿ, ನಿಮಗೆ ಕೊಟ್ಟ ಬ್ಯಾಂಕಿನ ಅವಧಿ ಮುಗಿದು ಹೋಗಿದೆ. ಇವರ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ತಿಳಿಸಿ ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ. ನಿಮ್ಮ ಮನೆಯೊಳಗೆ ಸಾಮಾನ್ಯ ಏನೇನಿವೆ?
ಕೇಳಿ ಮನೆ ಒಳಗೆ ಪ್ರವೇಶ ಮಾಡಿದ್ದೀರಿ. ಬ್ಯಾಂಕಿನವರಿಗೆ ಸರ್ಕಾರದವರು ಏನಂತ ಆದೇಶ ಮಾಡಿದ್ದಾರೆ ಅನ್ನೋದು ಮನಸ್ಸಿದ್ದಂತೆ ಕಾಣುತ್ತದೆ. ಲೇ, ಅವರು ಮಾಡಿದ್ದು ಸರ್ಕಾರ ಬ್ಯಾಂಕಿಗಳಿಗೆ, ಇದು ಖಾಸಗಿ ಬ್ಯಾಂಕ್. ಕೊನೆಯ ನೋಟಿಸಿಗೆ ನಿಮ್ಮಿಂದ ಉತ್ತರ ಬಂದಿಲ್ಲ, ಅದಕ್ಕೆ ನನ್ನನ್ನು ಕರೆದುಕೊಂಡು ಬಂದಿದ್ದಾರೆ. ಏನೀಗ? ಯಾವುದೇ ಬ್ಯಾಂಕುಗಳಿರಲಿ, ರೈತರಿಗೆ ತೊಂದರೆ ಕೊಟ್ಟಿದೆಯಾದರೆ ಸರ್ಕಾರ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ನಿಮ್ಮಿಂದ ನಮಗೆ ತೊಂದರೆಯಾಗಿದೆ ಎಂದು ಮಾಧ್ಯಮದವರಿಗೆ ತಿಳಿಸಿದರೆ ನಿಮ್ಮನ್ನು ಜಾಲಡಿ ಬಿಡುತ್ತಾರೆ ಅನ್ನೋದು ಮರೆಯಬೇಡ. ಬದ್ಮಾಶ್, ಯಾರ ಎದುರಿಗೆ ಮಾತನಾಡುತ್ತಿರುವಲ್ಲೇ ನೀನು? ಒಬ್ಬ ಬ್ಯಾಂಕ್ ಅಧಿಕಾರಿಯ ಮೇಲೆ ದೌರ್ಜನ್ಯ ನಡೆಸಿದ್ದಾನೆ ಅಂತ ನಾನು ತಿರುಗಿ ಬಿದ್ದರೆ ಜೀವನ ಪರ್ಯಂತ ಜೈಲಿನಲ್ಲಿ ಕಂಬಿಯನ್ನು ನಡೆಸಬೇಕಾಗುತ್ತದೆ ಮಗನೇ. ಸಿಂಹಾದ್ರಿ, ಮಾತು ಬೆಳೆಸೋದು ಬೇಡ ನಿಮ್ಮಿಂದ. ನಮ್ಮ ಸಾಲ ವಸೂಲಿ ಆಗಬೇಕು, ಅಷ್ಟೇ ಸಾಕು. ಆಯ್ತು ಸರ್, ನಮಗೆ 1 ವಾರ ಸಮಯ ನೀಡಿರಿ ಅಂತ ಹಾಗೆ ಹೇಳಿರ್ವೇನಲ್ಲ. ನಿನ್ನಲ್ಲಿರುವ ದೀನತೆ ನಿನ್ನ ತಮ್ಮನಲ್ಲಿದ್ದರೆ ನಾನು ಏನೋ ಮಾಡುತ್ತಿದ್ದೆ. ಆದರೆ ಇವನಾಡಿದ ಮಾತಿಗೆ ನಿನ್ನ ಮನೆ ಜಪ್ತಿ ಆಗಲೇಬೇಕು. ಇನ್ಸ್ಪೆಕ್ಟರ್, ಬಡವರ ಮೇಲೆ ದಬ್ಬಾಳಿಕೆ ಮಾಡಿದ್ರಿ, ನಾನು ಬೇರೆ ದಾರಿ ಹುಡುಕಬೇಕಾಗುತ್ತದೆ. ಎಚ್ಚರ. ಸರ್ಕಾರ ಮಾಡುವ ನಿರ್ಬಂಧಗಳಿಗೂ ಬೆಲೆ ಇಲ್ಲದ ಮೇಲೆ ಇವರಿಗೆ ನೀನು ವೈಯಕ್ತಿಕವಾಗಿ ಸಾಲ ಕೊಟ್ಟಿರುವೆಯಾ? ಇಲ್ಲ, ಇವರು ಬ್ಯಾಂಕಿನಿಂದ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಹೊಲದ ಕಾಗದ ಸಹ ಇವರ ಬಳಿಯಲ್ಲಿದೆ. ಹೊಲದ ಕಾಗದ ಮೇಲೆ ಕೊಟ್ಟಿರು ಎಂದ ಮೇಲೆ ಸರ್ಕಾರ ಅದಕ್ಕೊಂದು ಕಾನೂನು ಮಾಡಿದೆ. ಇನ್ಸ್ಪೆಕ್ಟರ್, ನೀವು ಯಾರ ಮಾತು ಕೇಳಿ ಇವರಿಗೆ ನೋಟಿಸ್ ಕೊಟ್ಟಿರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಬಡವರು ಒಂದಿಗೆ ಚೆಲ್ಲಾಟ ಆಡಿದ್ರೆ ನಾನು ಬೇರೆ ದಾರಿ ಹುಡುಕಬೇಕಾಗುತ್ತದೆ. ಇನ್ಸ್ಪೆಕ್ಟರ್, ನಮ್ಮ ಮೇಲಿನ ಕೋಪಕ್ಕೆ ನೀವು ಆಫೀಸಕೊಂಡರ ಮಾತು ಕೇಳಿ ನಮ್ಮ ಮನೆಗೆ ಬಂದಿದ್ದೀರಿ ಅನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ನಾವು ಸಾಲ ಮುಟ್ಟಿಸುವವರೆಗೂ ನೀವು ಸುಮ್ಮನಿರಬೇಕು ಅಷ್ಟೇ. ಏ ಸಿಂಹಾದ್ರಿ, ಮಾತು ಬೆಳೆಸೋದು ಬೇಡ ನಿಮ್ಮಿಂದ. ನಮ್ಮ ಸಾಲ ವಸೂಲಿ ಆಗಬೇಕು, ಅಷ್ಟೇ ಸಾಕು. ಎಚ್ಚರ. ನಮ್ಮ ಬ್ಯಾಂಕಿನ ನೀವು ಸಾಲ ತುಂಬದಿದ್ದರೆ ಕೋರ್ಟಿಗೆ ಹೋಗುತ್ತೇವೆ. ಎತ್ತರ ಮಗನೇ. ಕೋರ್ಟಿಗೆ ಹೋಗುವ ಕೋತಿ ನನ್ನ ಮಗನೇ, ಇವರು ನಿನ್ನ ಬ್ಯಾಂಕಿನಲ್ಲಿ ಎಷ್ಟು ಸಾಲ ತೆಗೆದುಕೊಂಡಿದ್ದಾರೆ? ನನ್ನ ಮಗನೇ, ಬಡ್ಡಿ ಸಮೇತ 2 ಲಕ್ಷವಾಗಿದೆ. ಮುಂದೆ ಬಾಯಿ ಮಾತಾಡಬೇಡ. ನಾಯಿಯಾಗಿ ಏಕೆ ಕಿರಿಸುವೆ? ಸತ್ಯ ತೆಗೆದುಕೋ. ನಿನ್ನ 2 ಲಕ್ಷ ರೂಪಾಯಿಗೆ ಚೆಕ್ಕಿನೊಂದಿಗೆ ತಿರುಗಿ ನೋಡದೆ ಹೋಗ್ತಿರ್ಬೇಕು ಅಷ್ಟೇ ಮಗನೇ. ಗೆಟ್ ಔಟ್. ಇನ್ಸ್ಪೆಕ್ಟರ್, ಬನ್ನಿ, ನಮ್ಮ ಹಣ ಬಂದಾಯ್ತು, ಹೋಗೋಣ. ಜಗ್ಗು, ನೀನು ಸಹಾಯ ಮಾಡಿರೋ ಸುದ್ದಿ ನಿಮ್ಮ ಅಣ್ಣನಿಗೆ ಗೊತ್ತಾದರೆ ನಮ್ಮಿಂದ ನಿನಗೆ ತೊಂದರೆ. ಯಾಕಪ್ಪ ನಮ್ಮಂತ ಬಡವರ ಮೇಲೆ ನಿನಗೆ ಇಷ್ಟೊಂದು ಅನುಕಂಪ? ಇದು ಅನುಕಂಪ ಅಲ್ಲ ರಾಜೇಶ, ಇನ್ನೊಬ್ಬರಿಗೆ ಸಹಾಯ ಮಾಡೋದೇ ನನ್ನ ಗುಣಧರ್ಮ. ಈ ಊರಲ್ಲಿ ಯಾರಿಗೆ ತೊಂದರೆ ಆಗೋಕ್ಕೆ ನಾನು ಬಿಡೋದಿಲ್ಲ. ರಾಜಣ್ಣ, ನೀನು ನನ್ನ ಬಗ್ಗೆ ಚಿಂತಿಸಬೇಡ, ನೀವೆಲ್ಲರೂ ಚೆನ್ನಾಗಿದ್ದರೆ ಸಾಕು. ಸಿಂಹಾದ್ರಿ, ನಾಳೆ ದಿನ ನನಗೆ ಭೇಟಿಯಾಗಪ್ಪ. ನಿನಗೊಂದು ಬೇರೆ ಕಡೆ ಕೆಲಸ ಕೊಡಿಸುತ್ತೇನೆ, ನಾನಿನ್ನು ಬರುತ್ತೇನೆ. ಆಯ್ತು ಜಗ್ಗು, ಹೋಗಿ ಬಾ. ಅಣ್ಣ, ಕಷ್ಟದಲ್ಲೇ ಇರುವವರೆಗೂ ಆ ದೇವರು ಯಾವುದೇ ರೂಪದಲ್ಲಿ ಒಂದು ಸಹಾಯ ಮಾಡುತ್ತಾನೆ. ಅತ್ತಿಗೆ, ನಾ ದುಡಿದ ಕೂಲಿಯನ್ನು ತೆಗೆದುಕೊಳ್ಳಮ್ಮ. ಸಿಂಹಾದ್ರಿ,
ನಿನ್ನ ಖರ್ಚಿಗಾದ್ರೂ ಸ್ವಲ್ಪ ಹಣವನ್ನು ನಿನ್ನ ಹತ್ರ ಇಟ್ಕೊಳಪ್ಪ. ಅತ್ತಿಗೆ, ನನ್ನ ಖರ್ಚಾದರೂ ಏನಿದೆ ಅತ್ತಿಗೆ? ಅತ್ತಿಗೆ, ಈ ಖುಷಿಯ ಸಮಯದಲ್ಲಿ ಒಂದು ಇಂಪಾದ ಗೀತೆಯೊಂದಿಗೆ ಒಂದು ಸಂಪಾದ ಗೀತೆಯನ್ನು ಆಡಬಾರದೇ ನನ್ನ ಅತ್ತಿಗೆ? ಬೆಳದಿಂಗಳಿಗೆ ಪ್ರೀತಿ ತರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಬೆಳದಿಂಗಳಿಗೆ ಪ್ರೀತಿ ತರಗಲು ಸಾಧ್ಯವೇ? ಹೆಚ್ಚಿನ ಸವಿಗೋಡೆದು ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ಪ್ರೀತಿಯ ಭಾಷೆ ಕೇಳಿ ಕಣ್ಣಿನಂದ ಅಣ್ಣನು ತಾಯಿಯಾದನು ನೋಡಿರಿ. ಕಣ್ಣೆರಡು ಇರಬಹುದು ನೋಟಗಳಂತೆ ಅಲ್ಲವೇ? ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ ಇದು ಅಣ್ಣನಾಶಯ, ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಬೆಳದಿಂಗಳಿಗೆ ಪ್ರೀತಿ ತರಗಲು ಸಾಧ್ಯವೇ? ಎಲ್ಲಿ ಮಗು ಅರಳಿದರೆ ಹೋಗಿ 1000 ವರ್ಷವೇ. ಕಣ್ಣೆರಡು ಇರಬಹುದು ನೋಟಗಳಂತೆ ಅಲ್ಲವೇ? ರೂಪಗಳು ಎರಡೆರಡು ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ ಇದು ಅಣ್ಣನಾಶಯ, ಹೇಳು ಶುಭಾಶಯ. ಅಣ್ಣ, ನಾನು ನನ್ನ ಗೆಳೆಯ ಮನೆಗೆ ಹೋಗಿ ಬರ್ತೇನೆ. ಆಯ್ತಪ್ಪ, ಹೋಗಿ ಬಾ. ಗಿರಿಜಾ, ಜಗ್ಗು ಏನೋ ಹಣ ಕೊಟ್ಟು ಹೋದ, ಆದರೆ ಅವನ ಋಣ ತೀರಿಸುವುದು ಹೇಗೆ ಗಿರಿಜಾ, ಹೇಗೆ? ಸ್ವಾಮಿ, ನೀವು ಯಾವುದಕ್ಕೂ ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಆ ದೇವರು ಹೇಗಾದ್ರೂ ಮಾಡಿ ನಮಗೆ ದಾರಿಯನ್ನು ತೋರಿಸುತ್ತಾನೆ. ಬನ್ರಿ, ಸುಮ್ಮನೆ ನಿಮ್ಮ ಮನಸ್ಸಿಗೆ ನೋವು ಮಾಡಿಕೊಳ್ಳಬೇಡಿ. ಬನ್ನಿ ಒಳಗೂ. ಹಾ ಬಾ ಗಿರಿಜಾ, ಹೋಗೋಣ.